ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಬಿಲ್ಲಿಗೆ ಸಂಬಂಧಪಟ್ಟಂತೆ ಅದರಲ್ಲಿಯೂ ಕೂಡ ಸುಮಾರು ವರ್ಷಗಳ ಹಿಂದೆ ಮಾಡಿರುವಂತಹ ನೋಂದಣಿಯಾಗದ ಅನ್ರಿಜಿಸ್ಟರ್ಡ್ ಬಿಲ್ಗಳು, ಉಯಿಲು ಪತ್ರ ಅಥವಾ ಮರಣ ಶಾಸನ ಪತ್ರ ಅಂತ ಹೇಳಿ ನಾವು ಕರೆಯಬಹುದಾಗಿದೆ. ಇವುಗಳನ್ನು ನಾವು ರುಜುವಾತು ಮಾಡುವುದು ಹೇಗೆ? ಇತ್ತೀಚೆಗೆ ಮಾಡಿದಂತಹ ವಿಲ್ಲುಗಳಾದರೆ ರಿಜಿಸ್ಟರ್ ಆಗುತ್ತೆ, ನೋಂದಣಿಗಳು ಮಾಡಿಸಿರ್ತಾರೆ, 2 ವಿಟ್ನೆಸ್ಗಳನ್ನ ಹಾಕ್ಸಿರ್ತಾರೆ, ಏನೋ ರಿಜಿಸ್ಟರ್ ಆಫೀಸಲ್ಲಿ ಬಂದು ಅವರು ಸೈನ್ ಹಾಕಿ ಎಲ್ಲ ಮಾಡಿರ್ತಾರೆ. ಸೊ ಅದನ್ನು ಅಷ್ಟು ಬೇಗ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಹಳೆಯ ವಿಲ್ಲುಗಳು ಏನೋ ಒಂದು ಪೇಪರ್ಗಳಲ್ಲಿ ಬರೆದಿರ್ತಾರೆ, ಒಂದಷ್ಟು ಇಬ್ಬರು ಸಾಕ್ಷಿಗಳನ್ನ ಹಾಕಿರ್ತಾರೆ, ಸರಿಸುಮಾರು 25, 30, 40 ವರ್ಷಗಳಾಗೋಗಿರುತ್ತೆ. ಆಮೇಲೆ ಏನೋ ಒಂದು ಡಿಸ್ಪ್ಯೂಟ್ಗಳನ್ನ ಮಾಡ್ತಾರೆ. ಈ ಹಳೆಯ ವಿಲ್ಲುಗಳನ್ನು ರುಜುವಾತು ಮಾಡೋದು ಹೇಗೆ? ಮತ್ತು ಅದನ್ನು ಚಾಲೆಂಜ್ ಮಾಡಿದಾಗ ಬಿಲ್ ಮಾಡಿಸಿಕೊಂಡವರಿಗೆ ಬಳಿ ಇರುವಂತಹ ಒಂದು ಅವಕಾಶಗಳು ಏನು? ಇದರ ಬಗ್ಗೆ ಇವತ್ತು ನಾನು ಹೇಳಬೇಕು ಅಂತ ಹೇಳಿ ಬಂದಿದ್ದೇನೆ. ಈ ಒಂದು ಉಯಿಲಿನಲ್ಲಿ 2 ಸಾಕ್ಷಿಗಳಿರ್ತಾರೆ. ಸೊ ಯಾರು ಉಯಿಲನ್ನು ಮಾಡ್ಬೋದು ಅಂತ ಹೇಳಿದ್ರೆ, ಯಾರು ಮಾಲೀಕರಾಗಿರ್ತಾರೋ, ಯಾರಿಗೆ ಆ ಒಂದು ಉಯಿಲು ಮಾಡುವ ವಸ್ತುಗಳ ಮೇಲೆ ಚರಾಸ್ತಿಗಳಾಗಿರಲಿ, ಸ್ಥಿರಾಸ್ತಿಗಳಾಗಿರಲಿ, ಅದರ ಮೇಲೆ ಮಾಲೀಕತ್ವವಿರುತ್ತೋ ಅಂಥವರು ಅದನ್ನು ಬರೆಯಬಹುದಾಗಿದೆ. ಸೊ 2 ಸಾಕ್ಷಿಗಳು ಇರಬೇಕಾಗತ್ತೆ. ಅದೇನು ರಿಜಿಸ್ಟರ್ ಮಾಡಲೇಬೇಕು ಅನ್ನೋದೇನಿಲ್ಲ. ಆ ಮಾಡಿಕೊಟ್ಟಂತಹ ವ್ಯಕ್ತಿಯು ತೀರಿದ ಮೇಲೆ ಆ ಒಂದು ಪತ್ರಕ್ಕೆ ವ್ಯಾಲ್ಯೂ ಬರುತ್ತೆ. ಸೊ ಕೆಲವೊಮ್ಮೆ ಗೊತ್ತೇ ಇರೋದಿಲ್ಲ, ಕೆಲವೊಮ್ಮೆ ಎಷ್ಟೋ ವರ್ಷಗಳ ನಂತರ ಅದು ಗೊತ್ತಾಗುತ್ತೆ. ಇಂತಹ ಸಂದರ್ಭಗಳು ಬಂದಾಗ ಜೊತೆಯಲ್ಲಿರ್ತಕ್ಕಂಥವರು, ಕೋಪಾರ್ಸನರ್ಸ್ಗಳು, ದಾಯಾದಿಗಳು ಅಥವಾ ಪೊಸಿಷನ್ಗಳಲ್ಲಿ ಇನ್ಯಾರೋ ಇದ್ದಾಗ ಅವುಗಳನ್ನೆಲ್ಲ ಚಾಲೆಂಜ್ ಮಾಡ್ತಾರೆ, ಕೋರ್ಟ್ಗಳಿಗೆ ಹಾಕ್ತಾರೆ, ಡಿಸ್ಪ್ಯೂಟ್ಗಳು ಆಗೋಗುತ್ತೆ. ಅಂತಹ ಸಂದರ್ಭದಲ್ಲಿ ರುಜುವಾತು ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಆ ಒಂದು ಪತ್ರದಲ್ಲಿ ಸಾಕ್ಷಿಗಳಾಗಿ ಯಾರು ಇದ್ದಾರೆ ಅವರಲ್ಲಿ 2ರಲ್ಲಿ ಯಾರನ್ನು ಕರೆಸ್ಕೊಂಡು ಬಂದು ಕೋರ್ಟಿಗೆ ಹಾಕಿ ಒಂದು ಐ ವಿಟ್ನೆಸ್ಸನ್ನು ಹೇಳಿಸಬೇಕಾಗತ್ತೆ. ಒಬ್ಬರಾದರೂ ಅಟ್ಲೀಸ್ಟ್ ಬಂದು ಹೇಳಿದರೆ ಅದು ತುಂಬ ಪ್ರೈಮ್ ಎವಿಡೆನ್ಸ್ ಆಗಿ, ಪ್ರಮುಖ ಸಾಕ್ಷಿಯಾಗಿ ಅದು ಕನ್ಸಿಡರ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ಯಾರು ಸಾಕ್ಷಿಗಳು ಬದುಕೇ ಇಲ್ಲ, 2 ತೀರೋಗಿದ್ದಾರೆ, ಮಾಡಿಕೊಟ್ಟವರು ತೀರೋಗಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಮಾಡಿಕೊಟ್ಟವರ ಸಂಬಂಧಿಕರಾಗಿರ್ಬೋದು, ಆಪ್ತರಾಗಿರ್ಬೋದು, ಆತ್ಮೀಯರಾಗಿರ್ಬೋದು, ಅಥವಾ ಸಾಕ್ಷಿಗಳು ಹಾಕಿರುವಂತಹವರ ಆತ್ಮೀಯರುಗಳಾಗಿರಬಹುದು, ಅಥವಾ ಅವರ ಕುಟುಂಬಸ್ಥರಾಗಿರಬಹುದು, ಅವರುಗಳು ಬಂದು ಈ ಒಂದು ಸಾಕ್ಷಿದಾರರು ಮಾಡಿರುವಂತಹ ಸಹಿ ಏನಿದೆಯಲ್ಲ ಅದನ್ನು ಅವರು ಗುರುತಿಸಬೇಕು. ಹೌದು, ಇದು ನಮ್ಮ ತಂದೆಯವರು ಮಾಡಿರೋ ಸಹಿ, ಅಥವಾ ಇದು ನಮಗೆ ಗೊತ್ತಿರೋರು ಮಾಡಿರುವಂಥ ಸಹಿ. ನೋಡಿ, ಅವರು ಸಹಿ ಮಾಡ್ತಾ ಇದ್ದಿದ್ದೇ ಹೀಗೆ. ಅವರ ಒಂದು ವೈಯಕ್ತಿಕವಾದಂತಹ ದಾಖಲೆಗಳಲ್ಲಿ ಏನಾದರೂ ಅವರ ಸಹಿಗಳಿದ್ದರೆ ಆ ದಾಖಲೆಗಳನ್ನು ತಂದುಕೊಟ್ಟು, ನೋಡಿ ಆ ದಾಖಲೆಗೂ ಈ ದಾಖಲೆ ಮಾಡಿರುವಂತಹ ಸಹಿಗೂ ಮ್ಯಾಚ್ ಆಗ್ತಾ ಇದೆ, ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ವಿಚಾರಗಳನ್ನು ಕೋರ್ಟಿನ ಮುಂದೆ ಪ್ರಸ್ತುತಪಡಿಸಬೇಕಾಗುತ್ತದೆ. ಮತ್ತು ಆ ದಾಖಲೆಗಳನ್ನು ಕೊಟ್ಟು ಈ FSL ರಿಪೋರ್ಟ್ ಅಂತ ನಾವೇನು ಕರಿತೀವಿ, ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು ಅಂತ ಏನು ಕರಿತೇವೆ, ಅವರು ಅದನ್ನು ಸರ್ಟಿಫೈ ಮಾಡ್ತಾರೆ. ಹೌದು ನೋಡಿ, ಇಂತಹ ಒಂದು ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳಲ್ಲಿ ಈ ರೀತಿಯಾಗಿ ಸಹಿಗೂ, ಇಲ್ಲಿ ಒಂದು ಸಾಕ್ಷಿಯಾಗಿ ಮಾಡಿರುವಂತಹ ಸಹಿಗೂ ಹೊಂದಾಣಿಕೆ ಆಗ್ತಾ ಇದೆ, ತಾಳೆ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು ಸರ್ಟಿಫೈ ಮಾಡಿ ರಿಪೋರ್ಟನ್ನು ಕೊಟ್ಟರೆ ಅದು ಕೂಡ ಬಹಳ ಪರಿಗಣಿಸುವಂತಹ ಸಾಕ್ಷಿ ಆಗುತ್ತದೆ. ಈ ನಿಟ್ಟಿನಲ್ಲಿ ನೀವು ಈ ಒಂದು ವಿಲ್ಲನ್ನು ನೀವು ರುಜುವಾತು ಮಾಡಿಕೊಳ್ಳಬಹುದಾಗಿದೆ. ಈ ಒಂದು ಟಿಪ್ಸು ನಿಮಗೆ ಇಷ್ಟ ಆಗಿದೆ ಆದಲ್ಲಿ
ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.